ನನ್ನ ಹುಟ್ಟುಹಬ್ಬವನ್ನು ನನ್ನೆಲ್ಲ ಸ್ನೇಹಿತರು, ನನ್ನ ಕಾರ್ಯಕರ್ತರು, ನನ್ನ ಹಿತೈಷಿಗಳು ಎಲ್ಲರೂ ಒಟ್ಟಾಗಿ ಸೇರಿ ಪ್ರತಿ ವರ್ಷ ಹಿಂಗೆ ಆಚರಣೆ ಮಾಡ್ತಾರೆ. ಸೋಲು ಗೆಲುವು ಎಲ್ಲರಿಗೂ ಇದ್ದಿದ್ದೆ. ಅದು ಇವತ್ತು ನನಗೆ ಟಿಕೆಟ್ ಸಿಕ್ಕಿಲ್ಲ ಅಂದ್ರೂ ಅಪಾರವಾದ ಈ ಶಕ್ತಿ ನನಗೆ ಒಂದು ಚುನಾವಣೆ ಗೆದ್ದಷ್ಟೇ ಒಂದು ಖುಷಿ. ಯಾಕೆಂದರೆ ಇಂಥ ಒಂದು ಸ್ನೇಹಿತರನ್ನ, ಕಾರ್ಯಕರ್ತರನ್ನ, ಹಿತೈಷಿಗಳನ್ನ, ಅನೇಕ ಹಿರಿಯರು ಎಲ್ಲರೂ ನನಗೆ ಮೊನ್ನೆ ರಾತ್ರಿ 12 ಗಂಟೆಯಿಂದ ಫೋನ್ಗಳ ಮುಖಾಂತರ ನನಗೆ ವಿಶಸ್ ಮಾಡ್ತಾನೇ ಇದ್ದಾರೆ. ಯಾವ ಜನ್ಮದ ಪುಣ್ಯನೋ ನನಗೆ ಗೊತ್ತಿಲ್ಲ. ಇವ್ರ ಋಣ ನಾನು ಹೆಂಗೆ ತೀರಿಸ್ಬೇಕೋ ನನಗೇನೋ ಅರ್ಥ ಆಗ್ತಾ ಇಲ್ಲ. ನಾನು ಭಾಳಷ್ಟು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ದೆ. ಈ ಕ್ಷೇತ್ರವನ್ನು ಬೆಂಗಳೂರಲ್ಲೇ ಅಭಿವೃದ್ಧಿಯಲ್ಲಿ ಮೊದಲನೇ ಸ್ಥಾನಕ್ಕೆ ತರಬೇಕು ಅನ್ನೋ ಕಲ್ಪನೆ ಇಟ್ಕೊಂಡು ಅನೇಕ ಯೋಜನೆಗಳನ್ನ ನಾನು ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ದೇವ್ರ ದಯ ಆಗಲಿಲ್ಲ. ನನ್ನ ಸ್ನೇಹಿತನಾದಂಥ ತಮೇಶ್ ಗೌಡಂಗೆ ಸಿಕ್ತು. ಪರವಾಗಿಲ್ಲ, ನನಗೆ ಅವರು ನಮ್ಮ ಪಾರ್ಟಿಯವರೇ, ನನಗಿಂದ ಭಾಳ ಕಿರಿಯರು. ನನಗೆ ಇವಾಗ 65 ತುಂಬಿ 66ಕ್ಕೆ ಬೀಳ್ತಾ ಇದೆ. ಬಹುಶಃ ರಾಜಕೀಯದ ಪರಿಸ್ಥಿತಿ ಹೀಗೇ ಇರ್ತದೆ, ಹೀಗೇ ಇರಲ್ಲ ಅಂತ ಯಾರೂ ಏನೂ ಹೇಳೋಕ್ಕಾಗಲ್ಲ. ಯಾರು ಎಲ್ಲಿರ್ತಾರೋ, ಯಾವ ಪಾರ್ಟಿಲಿ ಇರ್ತಾರೋ. ನಿನ್ನೆ DK ಶಿವಕುಮಾರ್ ಅವ್ರು ಮಾತಾಡಿರೋದು ನೋಡಿಬಿಟ್ರೆ ನನಗೆ ರಾಜಕಾರಣ ಎಲ್ಲಿಗೆ ಹೋಗ್ತದೋ ಏನಾಗ್ತದೋ ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಏನು ಬೇಕಾದ್ರೂ ಸಾಧ್ಯ ಇದು ಈ ರಾಜಕೀಯದಲ್ಲಿ. ಇವತ್ತು ನಮ್ಮ ಶತ್ರುಗಳು ನಮ್ಮ ಮಿತ್ರರಾಗಿ ನಮ್ಮ ಜೊತೆಯಲ್ಲೇ ಇರ್ತಾರೆ, ನಮ್ಮ ಮಿತ್ರರು ಶತ್ರುಗಳಾಗಿ ಹೋಗ್ತಾರೆ. ಯಾಕೆಂದರೆ ಇದೆಲ್ಲ ನಾವು ಕೇಂದ್ರದಿಂದ ನೋಡಿ ರಾಜ್ಯದವರೆಗೂ ನಾವು ನೋಡಿದಾಗ ರಾಜಕಾರಣ ಎಲ್ಲವನ್ನು ಅನೇಕ ನಿತೀಶ್ ಕುಮಾರ್ ಅವರು ಇರ್ಬೋದು, ಇವತ್ತೇನವರು ಅಲ್ಲಿ ಬಿಹಾರದ CM ಆಗಿದ್ದಾರೆ, ಅವರು ಅಷ್ಟೇ ಬೇಕಾದ ಸರಿ ಬಿಟ್ಟೋದ್ರು, ಮತ್ತೆ ವಾಪಸ್ ಬಂದರು. ರಾಜಕಾರಣದಾಗ ಏನು ಯಾವುದು ಶಾಶ್ವತ ಇಲ್ಲ. ನನಗೆ ಏನಂದರೆ ನನ್ನ ಶಾಶ್ವತ ಯಾವುದು ಅಂತಂದರೆ ರಾಜಕೀಯಕ್ಕಿಂತ ನನ್ನ ಸ್ನೇಹಿತರು ನನಗೆ ನೋಡಿ ಇದು ನನಗೆ ತುಂಬ ನನಗೆ ಅವ್ರ ಋಣ, ನಾನು ಆಗಲೇ ಹೇಳಿದೆ, ಅವ್ರ ಋಣ ನಂಗೆ ತೀರ್ಸೋಕ್ಕಾಗಲ್ಲ. ಯಾವ ಜನ್ಮದ್ದು ಪುಣ್ಯನೋ ನನಗೆ. ನಾನು ಜನಸಂಘದ ಕಾಲದಾಗಿಂದನೂ ನಾನು ರಾಜಕಾರಣ ಮಾಡ್ಕೊಂಬಂದಂಥವ್ನು. ತುರ್ತು ಪರಿಸ್ಥಿತಿಯಲ್ಲಿ 75ರಲ್ಲಿ ಜೈಲಲ್ಲಿ ಇದ್ದಂಥವ್ನು. ಆದ್ವಾನಿ ಅವ್ರ ಜೊತೆ, ಮಧು ದಂಡವತೆ ಅವ್ರ ಜೊತೆ, ರಾಮಕೃಷ್ಣ ಹೆಗಡೆ ಅವರು ಹಿರಿಯರು, ದೇವೇಗೌಡರು, PGR ಸಿಂಧಿಯಾ, ಉಗ್ರಪ್ಪ, ಉಗ್ರಪ್ಪ PGR ಸಿಂಧಿಯಾ ಅಂದಾಗ ಅಷ್ಟು ಏನಪ್ಪ ಅವ್ರು ಕಾಂಗ್ರೆಸ್ ಅವರಲ್ಲ, ಇಲ್ಲ, ಅವರೆಲ್ಲ ABPಲಿ ಇದ್ದಂಥವ್ರು. ಹಿಂದೆ 75ಅಲ್ಲಿ ಅವರೆಲ್ಲ ನನ್ನ ಜೊತೆಲಿ ಜೈಲಲ್ಲಿ ಇದ್ದಂಥವ್ರು. ಭಗವಂತನ ಆಶೀರ್ವಾದ ಎಲ್ಲಿರ್ತದೋ, ನಾನು ಈ ಕ್ಷೇತ್ರದ ಋಣ ಅಂತೂ ನಾನು ತೀರಿಸ್ತೀನಿ. ನಿರಂತರವಾಗಿ ಅಧಿಕಾರ ಇರ್ಬೋದು, ಇರ್ದಿರೋ ಇರ್ಬೋದು, ಈ ಕ್ಷೇತ್ರದಲ್ಲೇ ಕೆಲಸ ಮಾಡ್ತೀನಿ. ಈ ಕ್ಷೇತ್ರದ ಕಾರ್ಯಕರ್ತರ ವಿಶ್ವಾಸವನ್ನು ಹಾಗೆ ಉಳಿಸ್ಕೊಳ್ತೀನಿ. ನನ್ನ ಉಸಿರಿರೋ ತನಕ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಿರಂತರವಾಗಿ ನಾನು ಕೆಲಸ ಮಾಡ್ತೀನಿ. ಅದರಾಗ ಎರಡನೇ ಮಾತೇ ಇದೆ. ಕಾಪಾಡಲಿ ಅಂತ ನಮ್ಮೆಲ್ಲರ ಬೇಡಿಕೆ. ಹಾಗೆ ಎಲ್ಲ ನಮ್ಮ ನಾಯಕರುಗಳೆಲ್ಲ ಒಟ್ಟಾಗಿ ಎಲ್ಲ ಕಾರ್ಯಕರ್ತರನ್ನೆಲ್ಲ ಒಗ್ಗೂಡಿಸ್ಕೊಂಡೋಗಿ ಬರುವಂಥ ಚುನಾವಣೆಯಲ್ಲೇ BJPಯ ಪತಾಕೆಯನ್ನೇ ಇಲ್ಲಿ ಈ ಬ್ಯಾಟರಾಯನಪುರ ಕ್ಷೇತ್ರದಲ್ಲಿ ಎಲ್ಲ ಕಾರ್ಯಕರ್ತರು ಬಯಸ್ತಾ ಇರೋದು ಅದೇ, ಗೆಲ್ಲಿಸ್ಬೇಕು ಅನ್ನೋದು. ಎಲ್ಲ ನಾಯಕರುಗಳಿಗೆ ಒಳ್ಳೆ ಬುದ್ಧಿ ಕೊಟ್ಟು ಎಲ್ಲ ಒಗ್ಗಟ್ಟಾಗಿ ಹೋಗ್ಬೇಕು ಅನ್ನೋದು ನನ್ನ ಉದ್ದೇಶ.